ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಟ್ಯಾಲಿ ಹೇಗೆ ನಾವು ಮಾಡೋದು ಹೇಳಿ ನೋಡುವ. ನಿಮಗೆ ಟ್ಯಾಲಿಯನ್ನು ನಾನು ಇಲ್ಲಿ ERP9 ವರ್ಷನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ನಿಮಗೆ ಟ್ಯಾಲಿ ಎಕ್ಸ್ಪ್ಲೈನ್ ಮಾಡುವ ಮೊದಲು ಟ್ಯಾಲಿಯಲ್ಲಿ ಹೇಗೆ ನಾವು ಪ್ರೋಗ್ರಾಮನ್ನು ಸಾಲ್ವ್ ಮಾಡ್ಬೋದು, ಇಲಸ್ಟ್ರೇಷನ್ಸನ್ನು ಸಾಲ್ವ್ ಮಾಡ್ಬೋದು ಹೇಳಿ ನೋಡುವ ಮೊದಲು ನಾವು ಏನು ಮಾಡಬೇಕು, ಫಸ್ಟಿಗೆ ನಾವು ನಮ್ಮ ಪ್ರೋಗ್ರಾಮ್ ಏನು ನಮಗೆ ಕ್ವೆಶ್ಚನನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಫಸ್ಟ್ ಮ್ಯಾನ್ಯಲಿ ಸಾಲ್ವ್ ಮಾಡಬೇಕು. ಮ್ಯಾನ್ಯಲಿ ಸಾಲ್ವ್ ಮಾಡಿ ಆದ ಮೇಲೆ ನಾವು ಏನು ಮಾಡ್ಬೋದು, ಟ್ಯಾಲಿಯಲ್ಲಿ ಸಾಲ್ವ್ ಮಾಡ್ಬೋದು ಇನಿಷಿಯಲಿ. ಇವಾಗ ಇಲ್ಲಿ ಒಂದು ಪ್ರೋಗ್ರಾಮ್ ಇದೆ ನೋಡಿ, ನಾನು ಕೆಲವು ಒಂದು 10 ಇಲಸ್ಟ್ರೇಷನ್ಸ್ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ. ಈ ಇಲಸ್ಟ್ರೇಷನ್ಸನ್ನು ಹೇಗೆ ನಾವು ಸಾಲ್ವ್ ಮಾಡ್ಬೋದು, ಪರ್ಟಿಕ್ಯುಲರ್ಲಿ ನಿಮಗೆ ಒಂದು ಟ್ಯಾಲಿ ಸಾಫ್ಟ್ವೇರಲ್ಲಿ ನಿಮಗೆ 4 ಸ್ಟೆಪ್ಸ್ ಇದೆ. ಮೇನ್ಲಿ 4 ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ ಯು ಹ್ಯಾವ್ ಟು ಕ್ರಿಯೇಟ್ ದ ಕಂಪೆನಿಯನ್ನು ಕ್ರಿಯೇಟ್ ಮಾಡಬೇಕು. ಹೇಗೆ ನೀವು ಒಂದು ಸಾಫ್ಟ್ವೇರಲ್ಲಿ ವರ್ಕ್ ಮಾಡಬೇಕಿದ್ರೆ ಹೊಸ ಫೈಲನ್ನು ನೀವು ಓಪನ್ ಮಾಡ್ತೀರಿ, ಅದೇ ರೀತಿ ಟ್ಯಾಲಿಯಲ್ಲಿ ನಿಮಗೆ ವರ್ಕ್ ಮಾಡಬೇಕಿದ್ರೆ ಹೊಸ ಕಂಪೆನಿ ಕ್ರಿಯೇಟ್ ಮಾಡಬೇಕು. ಹೊಸ ಕಂಪೆನಿ ಅಂತ ಹೇಳಿದರೆ ಟ್ಯಾಲಿಯಲ್ಲಿ ನಾವು ಫೈಲ್ ಅಂತೇಳಿ ಹೇಳ್ಬೋದು. ನಾವು ಫೈಲಿಗೆ ಏನು ನಾವು ಹೇಳ್ತೇವೆ ಅದನ್ನು ನಾವು ಕಂಪೆನಿ ಹೇಳ್ತೇವೆ ಟ್ಯಾಲಿಯಲ್ಲಿ. ಅದರ ನಂತರ ನಿಮಗೆ ಏನು ಇಲಸ್ಟ್ರೇಷನ್ಸ್ ಇದೆ, ಟ್ರಾನ್ಸಾಕ್ಷನ್ಸ್ ಇದೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಆ ಟ್ರಾನ್ಸಾಕ್ಷನ್ಸಿದ್ದು ಲೆಡ್ಜರ್ ಅಕೌಂಟ್ಸನ್ನು ನೀವು ಕ್ರಿಯೇಟ್ ಮಾಡಬೇಕು. ಲೆಡ್ಜರ್ ಅಕೌಂಟ್ಸನ್ನು ಕ್ರಿಯೇಟ್ ಮಾಡುವಾಗ ನಿಮಗೆ ಟ್ಯಾಲಿಯಲ್ಲಿ ಬೈ ಡಿಫಾಲ್ಟ್ 28 ಲೆಡ್ಜರ್ ಅಕೌಂಟ್ಸ್ ಇದೆ, ಬಿಲ್ಟ್ ಇನ್ ಲೆಡ್ಜರ್ ಅಕೌಂಟ್ಸ್. ಅದರಲ್ಲಿ 13 ನಿಮಗೆ ಪ್ರೈಮರಿ ಆಗಿ ಇದೆ, ಉಳಿದದ್ದು 15 ನಿಮಗೆ ಸಬ್ ಲೆಡ್ಜರ್ ಅಕೌಂಟ್ಸ್ ಆಗಿ ಇದೆ, ಸೆಕೆಂಡರಿ. ಸೊ ಇವಾಗ ಆಲ್ರೆಡಿ ಇರುವ ಲೆಡ್ಜರ್ ಅಕೌಂಟ್ಸ್ ಬಿಟ್ಟು ಹೊಸ ಲೆಡ್ಜರ್ ಅಕೌಂಟ್ಸ್ ಬೇಕಿದ್ದರೂ ನೀವು ಕ್ರಿಯೇಟ್ ಮಾಡ್ಬೋದು. ನೀವು ಯಾವುದೇ ನಿಮ್ಮ ಟ್ರಾನ್ಸಾಕ್ಷನಲ್ಲಿ ಇರುವ ಒಂದು ಲೆಡ್ಜರ್ ಅಕೌಂಟನ್ನು ಟ್ಯಾಲಿಯ ಯಾವುದಾದ್ರೂ ಒಂದು ಲೆಡ್ಜರ್ ಅಕೌಂಟ್ನ ಅಂಡರ್ ನೀವು ಕ್ರಿಯೇಟ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಅದರ ನಂತರ ಯು ಹ್ಯಾವ್ ಟು ಗಿವ್ ದ ಇನ್ವೆಂಟರಿ ಇನ್ಫಾರ್ಮೇಷನ್ ಅಂತ ಹೇಳಿದರೆ, ಸಪೋಸ್ ನಿಮ್ಮ ಟ್ರಾನ್ಸಾಕ್ಷನ್ಸಲ್ಲಿ ಪರ್ಚೇಸಸ್, ಸೇಲ್ಸ್ ಎಲ್ಲ ಇದ್ದರೆ ಅದು ನಾವು ಬಿಸ್ನೆಸ್ ಪರ್ಪಸ್ಸಿಗೆ ಯೂಸ್ ಮಾಡುವುದು, ಪರ್ಚೇಸ್ ಮಾಡೋದು, ಆ ಪರ್ಚೇಸ್ ಮಾಡಿದ್ದನ್ನು ಪುನಃ ರೀಸೇಲ್ ಮಾಡೋದು, ಅದೆಲ್ಲ ಇಲಸ್ಟ್ರೇಷನ್ಸ್ ಅಥವಾ ಟ್ರಾನ್ಸಾಕ್ಷನ್ಸ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇದ್ದರೆ ನೀವೇನು ಮಾಡಬೇಕು, ಅದನ್ನು ನೀವು ಏನೆಲ್ಲ ಐಟಮ್ಸ್ ನೀವು ಪರ್ಚೇಸ್ ಮಾಡ್ತೀರಿ, ಏನೆಲ್ಲ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ತೀರಿ, ವಾಟ್ ಎವರ್ ಐಟಮ್ಸ್ ಯು ಆರ್ ಗೋಯಿಂಗ್ ಟು ಬಿ ಪರ್ಚೇಸ್ ಆ್ಯಂಡ್ ವಾಟ್ ಎವರ್ ಐಟಮ್ಸ್ ಯು ಆರ್ ಗೋಯಿಂಗ್ ಟು ರೀಸೇಲ್, ದ ಐಟಮ್ಸ್ ನೀವು ಏನು ಮಾಡಬೇಕಂತ ಹೇಳಿದರೆ ನೀವು ಟ್ಯಾಲಿಯಲ್ಲಿ ಕ್ರಿಯೇಟ್ ಮಾಡಿಕೊಳ್ಬೇಕು. ಅದಕ್ಕೆ ಇನ್ವೆಂಟರಿ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ. ಯಾವ ಐಟಮು ಅದು ಯಾವುದರ ಅಂಡರ್ ಬರ್ತದೆ. ನೀವು ಐಟಮ್ಸಲ್ಲಿ ಒಂದು ಮೆಡಿಕಲ್ ಸ್ಟೋರ್ ನೀವು ತಗೊಂಡ್ರೆ ಬೇರೆ ಬೇರೆ ರೀತಿಯ ಮೆಡಿಸಿನ್ಸ್ ಇರ್ತದೆ. ಒಂದು ಜ್ವರದ್ದು ಮೆಡಿಸಿನ್ಸ್, ಕೋಲ್ಡಿದ್ದು ಮೆಡಿಸಿನ್ಸ್, ಅಥವಾ ಪೇಯ್ನಿದ್ದು ಮೆಡಿಸಿನ್, ಈ ರೀತಿ ಬೇರೆ ಬೇರೆ ಟೈಪಿದ್ದು ಮೆಡಿಸಿನ್ಸ್ ಇರ್ತದೆ, ಅಥವಾ ಬೇರೆ ಬೇರೆ ಕಂಪೆನಿಯ ಮೆಡಿಸಿನ್ಸ್ ಇರ್ತದೆ. ಸೊ ನಿಮಗೆ ಒಂದು ಟೈಪಿನ ಮೆಡಿಸಿನ್ ಒಂದೇ ಇರುವುದಿಲ್ಲ, ಸೆವೆರಲ್ ಇರ್ತದೆ. ಸೊ ಆವಾಗ ನೀವು ಇನ್ವೆಂಟರಿಯಲ್ಲಿ ಸಹ ಒಂದು ಗ್ರೂಪ್ಸನ್ನು ಕ್ರಿಯೇಟ್ ಮಾಡ್ಬೋದು. ಅದರ ಕ್ಯಾಟಗರಿಯ ಮೇಲೆ ಡಿಫ್ರೆಂಟ್ ಗ್ರೂಪ್ಸ್ ಕ್ರಿಯೇಟ್ ಮಾಡ್ಬೋದು. ಈಗ ಫೀವರ್, ಮೆಡಿಸಿನ್ಸ್ ಆಫ್ ಫೀವರ್, ಮೆಡಿಸಿನ್ಸ್ ಆಫ್ ಕೋಲ್ಡ್, ಮೆಡಿಸಿನ್ಸ್ ಆಫ್ ಪೇನ್, ಮೆಡಿಸಿನ್ಸ್ ಆಫ್ ಹೆಡೇಕ್ಸ್, ಈ ರೀತಿ ನೀವು ಸೆವೆರಲ್ ಗ್ರೂಪ್ಸನ್ನು ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ಐಟಮ್ ಗ್ರೂಪ್ಸ್ ಅಂತ ಹೇಳುತ್ತಾರೆ. ಅದೇ ರೀತಿ ಆ ಗ್ರೂಪಿನ ಅಂಡರ್ ಸೆವೆರಲ್ ಐಟಮ್ಸನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಐಟಮ್ಸ್ ಅಂತ ಹೇಳಿದರೆ ಇವಾಗ ಫೀವರ್ ಇದ್ದು ಮೆಡಿಸಿನ್, ಕ್ರೋಸಿನ್, ಮೆಟಾಸಿನ್, ಈ ರೀತಿ ಬೇರೆ ಬೇರೆ ಐಟಮ್ಸ್. ಸೊ ಅದನ್ನು ಇವಾಗ ಗ್ರೂಪನ್ನು ಕ್ರಿಯೇಟ್ ಮಾಡುವಾಗ ಪ್ರೈಮರಿ ಗ್ರೂಪಾಗಿ ಕ್ರಿಯೇಟ್ ಮಾಡೋದು. ಐಟಮ್ಸನ್ನು ಕ್ರಿಯೇಟ್ ಮಾಡುವಾಗ ನೀವು ಯಾವುದಾದ್ರೂ ಒಂದು ಗ್ರೂಪಿನ ಅಂಡರ್ ನೀವು ಕ್ರಿಯೇಟ್ ಮಾಡೋದು. ಆ ಗ್ರೂಪ್ಸ್ ನೀವೇ ಕ್ರಿಯೇಟ್ ಮಾಡಿ ಇರ್ತೀರಿ. ಸೊ ಯಾವುದಾದ್ರೂ ಒಂದು ಗ್ರೂಪಿನ ಅಂಡರ್ ನೀವು ಕ್ರಿಯೇಟ್ ಮಾಡೋದು. ಸಪೋಸ್ ಒಂದು ಐಟಮನ್ನು ನೀವು ಇಷ್ಟೇ ಬಾಕ್ಸ್ ಅಥವಾ ಇಷ್ಟೇ KGs ಪರ್ಚೇಸ್ ಮಾಡ್ತೀರಾದರೆ ಯೂನಿಟ್ ಆಫ್ ಮೆಜರ್ಸ್ ನೀವು ಕ್ರಿಯೇಟ್ ಮಾಡಬೇಕು. ಸಪೋಸ್ ನೀವು ಇಷ್ಟು ರುಪೀಸಿದ್ದು ಐಟಮ್ ನೀವು ಪರ್ಚೇಸ್ ಮಾಡ್ತೀರಿ ಹೇಳಿ ಆದರೆ, ಅಥವಾ ಸೇಲ್ ಮಾಡ್ತೀರಿ ಹೇಳಿ ಆದರೆ, ಯು ಹ್ಯಾವ್ ನೋ ನೀಡ್ ಟು ಕ್ರಿಯೇಟ್ ದ ಯೂನಿಟ್ ಆಫ್ ಮೆಜರ್ಸ್. ದೆನ್ ಯು ಹ್ಯಾವ್ ಟು ಗಿವ್ ದ ಓಪನಿಂಗ್ ಬ್ಯಾಲೆನ್ಸ್. ಅದು 3rd ಸ್ಟೆಪ್. 4th ಸ್ಟೆಪ್ ಯು ಹ್ಯಾವ್ ಟು ಗಿವ್ ದ ವೋಚರ್ ಎಂಟ್ರಿ. ಇದು 4 ಸ್ಟೆಪ್ಸ್ ನಿಮಗೆ ಇರುವಂಥದ್ದು. ಮತ್ತು ಲಾಸ್ಟಿಗೆ ಪ್ರಿಂಟಿಂಗ್, ಅದು ನಿಮಗೆ 5th ಸ್ಟೆಪ್.
ಮೇನ್ 4 ಸ್ಟೆಪ್ಸ್ ನಿಮಗೆ ಟ್ಯಾಲಿಯಲ್ಲಿ ಮೇನ್ಲಿ ಇರುವಂಥದ್ದು. ಇವಾಗ ನೋಡಿ, ನಾನು ಇಲ್ಲಿ ಒಂದು ಇಲಸ್ಟ್ರೇಷನ್ ಕೊಟ್ಟಿದ್ದೇನೆ. ನಾವು ಟ್ಯಾಲಿಯಲ್ಲಿ ವರ್ಕ್ ಮಾಡುವ ಮೊದಲು, ನಾವು ಆ 5 ಸ್ಟೆಪ್ಸಲ್ಲಿ ಟ್ಯಾಲಿಯನ್ನು ಯೂಸ್ ಮಾಡಿ ವರ್ಕ್ ಮಾಡುವ ಮೊದಲು, ಫಸ್ಟ್ ವಿ ಮಸ್ಟ್ ನೋ ಹೌ ಟು ಸಾಲ್ವ್ ದ ಟ್ರಾನ್ಸಾಕ್ಷನ್ಸ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ನಾವು ಹಿಯರ್ ಹ್ಯಾವ್ ಗಿವನ್ 10 ಟ್ರಾನ್ಸಾಕ್ಷನ್ಸ್ ಇಲ್ಲಿ ಇದೆ. ನಾನು ನಿಮಗೆ ಈ ಟ್ರಾನ್ಸಾಕ್ಷನ್ ಯಾವ ರೀತಿಯಲ್ಲಿ ನಾವು ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನೋಡುವ. ಫಸ್ಟಿಗೆ ನಾವು ಟ್ರಾನ್ಸಾಕ್ಷನ್ ಓದಬೇಕು. ನೋಡಿ, ನಿಮಗೆ ಒಂದು ಬೇಸಿಕ್ ಅಕೌಂಟಿಂಗ್ ನಾಲೆಜ್ ಇರಬೇಕಾಗ್ತದೆ ನೀವು ಟ್ಯಾಲಿಯನ್ನು ಮಾಡುವಾಗ. ಫಸ್ಟಿಗೆ ನಾನು ಹೇಳಿದೆ ಕಂಪೆನಿ ಕ್ರಿಯೇಟ್ ಮಾಡಬೇಕು. ಅದು ನಾವು ಇಲ್ಲಿ ಕ್ರಿಯೇಟ್ ಮಾಡೋದು ಬೇಡ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ ಯಾವ ರೀತಿಯಲ್ಲಿ ಕಂಪೆನಿಯನ್ನು ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಸೆಕೆಂಡ್ ಸ್ಟೆಪ್ ನಾವು ಮಾಡುವಂಥದ್ದು ಲೆಡ್ಜರ್ ಅಕೌಂಟ್. ಇವಾಗ ಪ್ರತಿಯೊಂದು ಇಲಸ್ಟ್ರೇಷನಲ್ಲಿ ಮಿನಿಮಮ್ 2 ಅಕೌಂಟಿಂಗ್ ಟರ್ಮ್ಸ್ ಇರ್ತದೆ. ಮೀನ್ಸ್ ಯಾವುದೇ ಟ್ರಾನ್ಸಾಕ್ಷನ್ ಇಟ್ ಎಫೆಕ್ಟ್ಸ್ 2 ಟರ್ಮ್ಸ್ ಆಫ್ ಅಕೌಂಟ್ಸ್. ಒಂದು ಡೆಬಿಟ್ ಟರ್ಮ್ ಆಗಿರ್ತದೆ, ಒಂದು ಕ್ರೆಡಿಟ್ ಟರ್ಮ್ ಆಗಿರ್ತದೆ. ಅಟ್ಲೀಸ್ಟ್ 2, ಅದಕ್ಕಿಂತ ಜಾಸ್ತಿ ಸಹ ಇರ್ಬೋದು ಅಥವಾ ಕಡಿಮೆ ಇರುವುದೇ ಇಲ್ಲ. ಮಿನಿಮಮ್ 2 ನಿಮಗೆ ಅಕೌಂಟಿಂಗ್ ಟರ್ಮ್ಸ್ ಇರ್ತದೆ. ಇಲ್ಲಿ ನೋಡಿ, ಫಸ್ಟ್ ಇಲಸ್ಟ್ರೇಷನ್ಸ್, ಆ ಅಕೌಂಟಿಂಗ್ ಟರ್ಮ್ಸನ್ನು ಫಸ್ಟಿಗೆ ನಾವು ಫೈಂಡ್ ಮಾಡಬೇಕು. ಸೊ ಇಲ್ಲಿ ಈಗ ಒಂದು ಇಲಸ್ಟ್ರೇಷನ್ ನೋಡಿ, ₹2,50,000 ಬೈ ಸಿಂಡಿಕೇಟ್ ಬ್ಯಾಂಕ್ ಚೆಕ್ ನಂಬರ್ಡ್ 32123 ಆ್ಯಂಡ್ ₹10,000 ಬೈ ಕ್ಯಾಶ್ ರಿಸೀವ್ಡ್ ಟುವರ್ಡ್ಸ್ ಕ್ಯಾಪಿಟಲ್. ನೋಡಿ, ಯಾವುದೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಾಗ ಅಥವಾ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡುವಾಗ ನಮಗೆ ಬಿಸ್ನೆಸ್ಸಿದ್ದು ಪ್ರೊಪ್ರೈಟರ್ಸ್ ಯಾರು ಇರ್ತಾರೆ, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವವರು ಯಾರು ಇರ್ತಾರೆ, ಅವರು ಏನು ಇರ್ತದೆ, ನಿಮಗೆ ಏನಾದರೂ ಒಂದು ವಸ್ತುವನ್ನು ಬಿಸ್ನೆಸ್ಸಿಗೆ ಹಾಕ್ತಾರೆ. ಇವಾಗ ಬಿಸ್ನೆಸ್ ಇದೇ ರೀತಿ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ದೇ ಮಸ್ಟ್ ಹ್ಯಾವ್ ಸಮ್ ಕ್ಯಾಪಿಟಲ್. ಇಟ್ ಮೇ ಬಿ ಬಿಲ್ಡಿಂಗ್, ಇಟ್ ಮೇ ಬಿ ಫರ್ನಿಚರ್, ಇಟ್ ಮೇ ಬಿ ಲ್ಯಾಂಡ್, ಇಟ್ ಮೇ ಬಿ ಕ್ಯಾಶ್, ಇಟ್ ಮೇ ಬಿ ಬ್ಯಾಂಕ್ ಬ್ಯಾಲೆನ್ಸ್. ಏನೂ ಕೂಡ ಕ್ಯಾಪಿಟಲ್ ಇಲ್ಲದೆ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಫಸ್ಟ್ ನಾವು ಬಿಸ್ನೆಸ್ಸಲ್ಲಿ ಏನು ಕ್ಯಾಪಿಟಲ್ ಇದೆ, ಕಂಟಿನ್ಯೂಯೇಷನ್ ಆದರೆ ಕ್ಯಾಪಿಟಲ್ ಇದ್ದದ್ದನ್ನು, ಅಥವಾ ಹೊಸ ಬಿಸ್ನೆಸ್ ಆದರೆ ಏನು ಓನರ್ ಅಥವಾ ಪ್ರೊಪ್ರೈಟರ್ ಆ ಬಿಸ್ನೆಸ್ಸಿಗೆ ಹಾಕ್ತಾರೆ ಅದು ನಾವು ಫಸ್ಟಿಗೆ ಕನ್ಸಿಡರ್ ಮಾಡಬೇಕು. ಇಲ್ಲಿ ನೋಡಿ, ಈ ಇಲಸ್ಟ್ರೇಷನಲ್ಲಿ ಕ್ಯಾಪಿಟಲ್ ರೂಪದಲ್ಲಿ ನಮಗೆ ಸಿಂಡಿಕೇಟ್ ಬ್ಯಾಂಕಿದ್ದು ಚೆಕ್ ಮತ್ತು ಕ್ಯಾಶ್ ಬಂದಿದೆ. ಸೊ ಇಲ್ಲಿ ನಮಗೀಗ ಯಾವುದೆಲ್ಲ ಬಿಸ್ನೆಸ್ ಟರ್ಮ್ಸ್ ಇದೆ ನೋಡಿ, ನಾನು ಹೈಲೈಟ್ ಮಾಡಿದ್ದೇನೆ. ಇಲ್ಲಿ ಒಂದು ಸಿಂಡಿಕೇಟ್ ಬ್ಯಾಂಕ್ ಇದೆ, ಅದೇ ರೀತಿ ಒಂದು ಕ್ಯಾಶ್ ಇದೆ ಮತ್ತು ಒಂದು ಕ್ಯಾಪಿಟಲ್ ಇದೆ. 3 ಬಿಸ್ನೆಸ್ ಟರ್ಮ್ಸ್ ಇಲ್ಲಿ ಇದೆ. ಸೊ ನಾವಿವಾಗ ಏನು ಮಾಡಬೇಕು, ಲೆಡ್ಜರ್ ಅಕೌಂಟ್ಸನ್ನು ಕ್ರಿಯೇಟ್ ಮಾಡಬೇಕು. ಈಚೆ ಸೈಡ್ ನೋಡಿ, ಇಲ್ಲಿ ಲೆಡ್ಜರ್ ಅಕೌಂಟ್ಸ್ ನಾನು ಬರೆದಿದ್ದೇನೆ ನೋಡಿ. ಫಸ್ಟಿಗೆ ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್ ನಾವು ಕ್ರಿಯೇಟ್ ಮಾಡಬೇಕು. ಹೇಗೆ ಕ್ರಿಯೇಟ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ. ಇದು ನಾವು ಮ್ಯಾನ್ಯುವಲ್ ಬರೆಯುವಂಥದ್ದು. ಫಸ್ಟಿಗೆ ಇದನ್ನು ಬರೆದು ಮತ್ತೆ ನಾವು ಸೊಲ್ಯೂಷನ್ ಮಾಡಬೇಕು ಟ್ಯಾಲಿಯಲ್ಲಿ. ಸೊ ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್ ಅದು ಟ್ಯಾಲಿಯ ಯಾವ ಅಕೌಂಟಿನ ಅಂಡರ್ ಬರ್ತದೆ, ಯಾವ ಲೆಡ್ಜರ್ ಅಕೌಂಟಿನ ಅಂಡರ್ ಬರ್ತದೆ ಅಂತ ನೋಡಬೇಕು. ಇವಾಗ ಸಿಂಡಿಕೇಟ್ ಬ್ಯಾಂಕ್ ಯಾವುದೇ ಬ್ಯಾಂಕಿದ್ದು ಅಕೌಂಟು, ಇಟ್ ಈಸ್ ಅ ಪರ್ಸನಲ್ ಅಕೌಂಟ್ ಆಗಿರ್ತದೆ, ಅದು ನಿಮಗೆ ಬ್ಯಾಂಕ್ ಅಕೌಂಟ್ನ ಅಂಡರ್ ಬರ್ತದೆ. ನೆಕ್ಸ್ಟ್ ಬರುವಂಥದ್ದು ನಮಗೆ ಕ್ಯಾಶ್. ನಮ್ಮ ಬಿಸ್ನೆಸ್ಸಲ್ಲಿನ ಇದು ಇಷ್ಟು ಬ್ಯಾಂಕ್ ಚೆಕ್ ಸಿಗ್ತದೆ, ಇದು ಕ್ಯಾಶ್ ಸಿಗ್ತದೆ. ಕ್ಯಾಶ್ ಅಕೌಂಟ್ ನಾವು ಕ್ರಿಯೇಟ್ ಮಾಡಬೇಕು. ಕ್ಯಾಶ್ ಅಕೌಂಟ್ ಯಾವಾಗಲೂ ಒಂದು ಕಂಪೆನಿಯನ್ನು ಕ್ರಿಯೇಟ್ ಮಾಡುವಾಗ ಇನಿಷಿಯಲಿ ನಿಮಗೆ ಕ್ಯಾಶ್ ಅಕೌಂಟು ಡಿಫಾಲ್ಟ್ ಅಕೌಂಟ್ ಆಗಿ ಆಲ್ರೆಡಿ ಕ್ರಿಯೇಟ್ ಆಗ್ತದೆ. ಯಾವುದೇ ಬಿಸ್ನೆಸ್ಸಲ್ಲಿ ಕ್ಯಾಶ್ ಇಲ್ಲದ್ದು ಬಿಸ್ನೆಸ್ ಇರುವುದಿಲ್ಲ. ಸೊ ಅದರಿಂದ ಕ್ಯಾಶ್ ಅಕೌಂಟ್ ಕಂಪಲ್ಸರಿಯಾಗಿ ಕಂಪೆನಿ ಕ್ರಿಯೇಟ್ ಮಾಡುವಾಗಲೇ ಇರ್ತದೆ. ನೀವು ಪುನಃ ಅದನ್ನು ಕ್ರಿಯೇಟ್ ಮಾಡಬೇಕು ಹೇಳಿ ಇಲ್ಲ. ಸೊ ಅದರಿಂದ ಇಲ್ಲಿ ಕ್ಯಾಶ್ ಅಕೌಂಟ್ ಯಾವಾಗಲೂ ಕ್ಯಾಶ್ ಇನ್ ಹ್ಯಾಂಡ್ ಅಂಡರ್ ಬರ್ತದೆ ನಿಮಗೆ. ನೆಕ್ಸ್ಟ್ ಇದರಲ್ಲಿ 3ನೇ ಟರ್ಮ್ಸ್ ಬರುವಂಥದ್ದು ಯಾವುದು, ಕ್ಯಾಪಿಟಲ್. ನಮಗೆ ಇದು 2 ಕೂಡ ಕ್ಯಾಪಿಟಲ್ ಆಗಿ ಬರುವಂಥದ್ದು. ಕ್ಯಾಪಿಟಲ್ ಅಂತ ಹೇಳಿದರೆ ಇಟ್ ಈಸ್ ಅ ಪರ್ಸನಲ್ ಅಕೌಂಟ್. ಅದು ನಿಮಗೆ ಪ್ರೊಪ್ರೈಟರಿಗೆ ಪಾಯಿಂಟ್ ಔಟ್ ಮಾಡ್ತದೆ. ಈ ಬ್ಯಾಂಕಿದ್ದು ಚೆಕ್ ಮತ್ತು ಕ್ಯಾಶ್ ನಮಗೆ ಆಟೋಮೆಟಿಕ್ಕಾಗಿ ಬರುವುದಿಲ್ಲ, ಇದು ಪ್ರೊಪ್ರೈಟರ್ ಕೊಡುವಂಥದ್ದು ಅಥವಾ ಓನರ್ ಕೊಡುವಂಥದ್ದು. ಸೊ ಓನರ್ ಕೊಡುವ ಯಾವುದೇ ಥಿಂಗ್ ಬಿಸ್ನೆಸ್ಸಿಗೆ ಏನು ಅವನು ಹಾಕ್ತಾನೆ, ಇಟ್ ಆಲ್ ಕಮ್ಸ್ ಅಂಡರ್ ಕ್ಯಾಪಿಟಲ್ ಅಕೌಂಟ್. ಸೊ ನಾವು ಇದು 2 ಸಹ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಕ್ರಿಯೇಟ್ ಮಾಡಬೇಕು.
ಕ್ಯಾಪಿಟಲ್ ಅಕೌಂಟ್ ಟ್ಯಾಲಿಯ ಕ್ಯಾಪಿಟಲ್ ಅಕೌಂಟ್ ಅಂಡರಲ್ಲಿ ಬರ್ತದೆ. ನೆಕ್ಸ್ಟ್ ಸೆಕೆಂಡ್ ಇಲಸ್ಟ್ರೇಷನ್ ನೋಡಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸಾರಿ ಕಾಸ್ಟಿಂಗ್ ₹25,000. ಇಲ್ಲಿ ನಿಮಗೆ 5 ಸಾರಿ, 10 ಸಾರಿ, 20 ಸಾರಿ ಆ ರೀತಿ ಕೊಡಲಿಲ್ಲ, ಡೈರೆಕ್ಟಾಗಿ ಟೋಟಲ್ ಅಮೌಂಟು ಕೊಟ್ಟಿದ್ದಾರೆ. ಅದರಿಂದ ನೀವು ಯೂನಿಟ್ ಆಫ್ ಮೆಜರ್ ನೀವು ಕ್ರಿಯೇಟ್ ಮಾಡಬೇಕು ಹೇಳಿ ಇಲ್ಲ, ಡೈರೆಕ್ಟಾಗಿ ನೀವು ಇಷ್ಟು ರೂಪೀಸಿದ್ದು ಪರ್ಚೇಸ್ ಮಾಡಿದ್ದು ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ಯೂನಿಟ್ ಆಫ್ ಮೆಜರ್ ಇಲ್ಲಿ ಬೇಕು ಹೇಳಿ ಇಲ್ಲ, ಜಸ್ಟ್ ಐಟಮನ್ನು ಕ್ರಿಯೇಟ್ ಮಾಡಿದರೆ ಆಯಿತು. ಸಾರಿ ಕಾಸ್ಟಿಂಗ್ ₹25,000 ಪರ್ಚೇಸ್ಡ್ ಫ್ರಮ್ XYZ ಕಂಪನಿ ಲಿಮಿಟೆಡ್. ಇವರಿಂದ ನಾವು ಬಿಸ್ನೆಸ್ಸಿಗೆ ಇಷ್ಟು ₹25,000 ಇದ್ದು ಸಾರಿ ಪರ್ಚೇಸ್ ಮಾಡಿದ್ದೇವೆ. ಸೊ ಹಾಗಾದರೆ ಇಲ್ಲಿ ಬರುವಂಥ 2 ಬಿಸ್ನೆಸ್ ಟರ್ಮ್ಸ್ ಯಾವುದೆಲ್ಲ, ಒಂದು ಪರ್ಚೇಸ್ ಅಕೌಂಟ್ ಮತ್ತು ಒಂದು XYZ ಕಂಪನಿ ಲಿಮಿಟೆಡ್. ಯಾಕೆ ಅವರು ನಾವು ಕ್ಯಾಶ್ ಕೊಟ್ಟು ಅವರ ಹತ್ರ ಪರ್ಚೇಸ್ ಮಾಡಿದ್ದಲ್ಲ, ಕ್ರೆಡಿಟಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಅದರಿಂದ ಈ 2 ಅಕೌಂಟ್ಸ್ ಆಗ್ತದೆ. ಪರ್ಚೇಸ್ ಅಕೌಂಟ್ ನಾವು ಕ್ರಿಯೇಟ್ ಮಾಡಬೇಕು. ಈಚೆ ಸೈಡ್ ನೋಡಿ, ಪರ್ಚೇಸ್ ಅಕೌಂಟ್, ಅದು ಪರ್ಚೇಸ್ ಅಕೌಂಟ್ ಅಂಡರ್ ಬರ್ತದೆ. ನೆಕ್ಸ್ಟು XYZ ಕಂಪನಿ ಲಿಮಿಟೆಡ್, ಇವರ ಹತ್ರ ನಾವು ಏನು ಮಾಡಿದ್ದು, ಹಣ ಕೊಡದೆ ಪರ್ಚೇಸ್ ಮಾಡಿ ತಂದದ್ದು. ಅದರಿಂದ ಇವರು ನಮ್ಮ ಕ್ರೆಡಿಟರ್ಸ್ ಆಗಿ ಇರ್ತಾರೆ, ನಾವು ಅವರಿಗೆ ಹಣ ಕೊಡಬೇಕಾಗ್ತದೆ. ಸೊ ಅದರಿಂದ ದೇರ್ ಅಕೌಂಟ್ ಕಮ್ಸ್ ಅಂಡರ್ ಸಂಡ್ರಿ ಕ್ರೆಡಿಟರ್ಸ್. ನೆಕ್ಸ್ಟ್ ₹625 ಪೇಯ್ಡ್ ಫಾರ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಪೇಯ್ಡ್ ಅಂತ ಹೇಳಿದರೆ ಪೇ ಮಾಡೋದು ನಾವು ಕ್ಯಾಶ್ ರೂಪದಲ್ಲಿ, ಹಣದ ರೂಪದಲ್ಲಿ. ಸೊ ಒಂದು ಕ್ಯಾಶ್ ಆಗ್ತದೆ ಮತ್ತು ಒಂದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಯಾವುದಕ್ಕೆ ಕೊಟ್ಟದ್ದು? ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಗೆ ಕೊಟ್ಟದ್ದು. ಸೊ ಈಗ ಕ್ಯಾಶ್ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೇವೆ, ಪುನಃ ಅದನ್ನು ಕ್ರಿಯೇಟ್ ಮಾಡಬೇಕು ಹೇಳಿ ಇಲ್ಲ, ನಮಗೆ ಕ್ರಿಯೇಟ್ ಮಾಡಲಿಕ್ಕಿರುವಂಥದ್ದು ಬರೀ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಮಾತ್ರ. ಸೊ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅದು ನಾವು 2 ರೀತಿಯ ಎಕ್ಸ್ಪೆನ್ಸಸ್ ಇರ್ತದೆ ಟ್ಯಾಲಿಯಲ್ಲಿ, ಒಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಮತ್ತು ಒಂದು ಡೈರೆಕ್ಟ್ ಎಕ್ಸ್ಪೆನ್ಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಹೇಳಿದರೆ ನಿಮಗೆ ಬಿಸ್ನೆಸ್ಸನ್ನು ರನ್ ಮಾಡಲಿಕ್ಕೆ ಏನೆಲ್ಲ ಖರ್ಚು ಆಗ್ತದೆ ಅದು ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿ ಇರ್ತದೆ. ದ್ಯಾಟ್ ಮೀನ್ಸ್ ಸ್ಯಾಲರಿ ಕೊಡೋದು, ವೇಜಸ್ ಕೊಡೋದು, ಅಥವಾ ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್ಲು, ರೆಂಟ್, ಇದು ಎಲ್ಲ ಕೂಡ ಕೊಡುವುದು ಆದರೆ ಬಿಸ್ನೆಸ್ಸಿಂದ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿ ಇರ್ತದೆ. ಹಾಗಾದರೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂದರೆ ಏನು? ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಹೇಳಿದರೆ ಒಂದು ಪರ್ಚೇಸಲ್ಲಿ ಅಥವಾ ಸೇಲಲ್ಲಿ ಪರ್ಚೇಸ್ ಮಾಡಿ ತರುವಾಗ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡುವುದಾದರೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಾಗ, ಸೇಲ್ ಮಾಡೋದು ಆದರೆ ಸೇಲ್ ಮಾಡಿ ಅವರು ತಗೊಂಡೋಗುವಾಗ ಏನು ಖರ್ಚು ಆಗ್ತದೆ ಅದು ಡೈರೆಕ್ಟ್ ಎಕ್ಸ್ಪೆನ್ಸ್. ಫಾರ್ ಎಕ್ಸಾಂಪಲ್, ಪರ್ಚೇಸ್ ಮಾಡಿ ತರುವಾಗ, ನಾವು ಏನನ್ನಾದರೂ ಪರ್ಚೇಸ್ ಮಾಡಿ ತರುವಾಗ ಅದನ್ನು ಪ್ಯಾಕ್ ಮಾಡಬೇಕು, ಅದನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು, ಅಲ್ಲಿಂದ ಇಲ್ಲಿಗೆ ತರಬೇಕು, ವೆಹಿಕಲಿಗೆ ಹಣ ಬರ್ತದೆ. ಮ್ಯಾನುಫ್ಯಾಕ್ಚರ್ ಮಾಡುವಾಗ ಆದರೆ ರಾ ಮೆಟೀರಿಯಲ್ಸ್ ಯೂಸ್ ಮಾಡ್ತೇವೆ, ನಾವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೇವೆ, ಇದು ಎಲ್ಲ ಏನು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಸೊ ಏನು ನಾವು ಮ್ಯಾನುಫ್ಯಾಕ್ಚರ್ ಮಾಡುವಾಗ, ಅದು ಪರ್ಚೇಸ್ ಮಾಡಿ ತರುವಾಗ ಏನು ಎಕ್ಸ್ಪೆನ್ಸ್ ಆಗ್ತದೆ ಅದು ಡೈರೆಕ್ಟ್ ಎಕ್ಸ್ಪೆನ್ಸ್. ಏನು ನಮಗೆ ಬಿಸ್ನೆಸ್ ರನ್ ಮಾಡಲಿಕ್ಕೆ ಖರ್ಚು ಆಗ್ತದೆ ಅದು ಎಲ್ಲ ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಸೊ ಹಾಗಾದರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗ್ತದೆ. ನೆಕ್ಸ್ಟ್ 4th ಪ್ರೋಗ್ರಾಮ್ ಟ್ರಾನ್ಸಾಕ್ಷನ್, ಫರ್ನಿಚರ್ ಕಾಸ್ಟಿಂಗ್ ₹52,000 ಪರ್ಚೇಸ್ಡ್ ಬೈ ಗಿವಿಂಗ್ ಎ ಸಿಂಡಿಕೇಟ್ ಬ್ಯಾಂಕ್ ಚೆಕ್. ಸಿಂಡಿಕೇಟ್ ಬ್ಯಾಂಕ್ ಇದ್ದು ಚೆಕ್ಕನ್ನು ಕೊಟ್ಟು 52,000 ಇದ್ದು ನಾವು ಫರ್ನಿಚರ್ ಪರ್ಚೇಸ್ ಮಾಡಿದ್ದೇವೆ. ಸೊ ನಿಮಗೆ ಫರ್ನಿಚರ್ ಯಾಕೆ ಪರ್ಚೇಸ್ ಮಾಡಿದ್ದು? ನಮಗೆ ಬಿಸ್ನೆಸ್ ರನ್ ಮಾಡಲಿಕ್ಕೆ ಹೆಲ್ಪ್ ಆಗಲಿಕ್ಕೆ. ಈಗ ನಾವು ಕೆಳಗೆ ಕೂತ್ಕೊಂಡು ನೆಲದಲ್ಲಿ ಎಲ್ಲ ಕೂತ್ಕೊಂಡು ಅಥವಾ ಏನು ಮಾಡಿ ನಾವು ಬಿಸ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಆಫೀಸ್ ಅಂದ ಮೇಲೆ ಅಲ್ಲಿ ಒಂದು ಟೇಬಲ್, ಚೇರ್ ಅಥವಾ ಒಂದು ಬಂದವರಿಗೆ ಕೂತ್ಕೊಳ್ಳಿಕ್ಕೆ ಈ ರೀತಿ ಫರ್ನಿಚರ್ಸ್ ಬೇಕಾಗಿ ಇರ್ತದೆ. ಸೊ ಆ ಫರ್ನಿಚರನ್ನು ಪರ್ಚೇಸ್ ಮಾಡಿದ್ದು. ನಮಗೀಗ ಸಾರಿ ಬಿಸ್ನೆಸ್ ನಮ್ಮದು, ಅದನ್ನು ನಾವು ಸೆಲ್ ಮಾಡೋದು. ಸೊ ಅದರಿಂದ ಫರ್ನಿಚರ್ಸ್ ನಾವು ನಮ್ಮ ಬಿಸ್ನೆಸ್ಸಿಗೆ ರನ್ ಮಾಡಲಿಕ್ಕೆ ತಂದಂಥ ವಸ್ತು ಆಗ್ತದೆ. ಸೊ ಹಣ ಕೊಟ್ಟು ನಾವು ಅದನ್ನು ತರುವಂಥದ್ದು. ಸೊ ಒಂದು ಕ್ಯಾಶ್ ಆಗ್ತದೆ, ಕ್ಯಾಶ್ ಅಲ್ಲ, ಇಲ್ಲಿ ನಾವು ಚೆಕ್ ಕೊಟ್ಟದ್ರಿಂದ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕಿಂದ ಚೆಕ್ ಕೊಟ್ಟದ್ದು ಮತ್ತು ಫರ್ನಿಚರನ್ನು ತಂದದ್ದು. ಸೊ ಹಾಗಾದರೆ ಇಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಆಲ್ರೆಡಿ ನಾವು ಕ್ರಿಯೇಟ್ ಮಾಡಿದ್ದೇವೆ, ಫರ್ನಿಚರ್ ಹೇಳಿ ಕ್ರಿಯೇಟ್ ಮಾಡೋದು. ಫರ್ನಿಚರ್ ತಂದದ್ದು ಅದು ನಮಗೆ ಫಿಕ್ಸ್ಡ್ ಅಸೆಟ್ಸ್ ಆಗಿರ್ತದೆ, ನಮ್ಮ ಹತ್ರವೇ ಇರ್ತದೆ ಹಾಳಾಗುವವರೆಗೆ. ಸೊ ಅದು ಫಿಕ್ಸ್ಡ್ ಅಸೆಟ್ಸ್. ನೆಕ್ಸ್ಟ್
ಫಿಫ್ತ್ ಒನ್, ಸಾರಿ ಕಾಸ್ಟಿಂಗ್ ರುಪೀಸ್ 30,000 ಪರ್ಚೇಸ್ ಫ್ರಾಮ್ ABC ಕಂಪೆನಿ ಲಿಮಿಟೆಡ್. ಇವರಿಂದ ABC ಕಂಪೆನಿ ಲಿಮಿಟೆಡಿಂದ ನಾವು 30,000 ತಾರಿ ಪರ್ಚೇಸ್ ಮಾಡಿ ತಂದೆವು. ಸೊ ಅದಕ್ಕೆ ಈಗ 2 ಇಲಸ್ಟ್ರೇಷನ್, ಒಂದು ಪರ್ಚೇಸ್ ಮಾಡಿದ್ದು ಪರ್ಚೇಸ್ ಅಕೌಂಟ್ ಮತ್ತು ಒಂದು XYZ ಕಂಪೆನಿ ಲಿಮಿಟೆಡ್. ಪರ್ಚೇಸ್ ಅಕೌಂಟ್ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೇವೆ. ABC ಕಂಪೆನಿ ಲಿಮಿಟೆಡ್ ಅವರು ಕೂಡ ಸನ್ಟ್ರಿ ಕ್ರೆಡಿಟರ್ ಆಗಿ ಇರ್ತಾರೆ, ನಾವು ಹಣ ಕೊಡದೆ ತಂದದ್ದು. ಅದರಲ್ಲಿ ಇನ್ನೊಂದು ಉಂಟು ಟ್ರಾನ್ಸಾಕ್ಷನ್, ದಟ್ ಈಸ್ XYZ ಕಂಪೆನಿ ಲಿಮಿಟೆಡ್ ABC ಆ್ಯಂಡ್ ಪೇಡ್ ₹10,000 ಬೈ ಸಿಂಡಿಕೇಟ್ ಬ್ಯಾಂಕ್ ಚೆಕ್. ಏನು 30,000 ಇದು ಪರ್ಚೇಸ್ ಮಾಡಿದೆವು, ಮೊದಲು ಒಂದು 25,000 ಇದ್ದು ಬೇರೆಯವ್ರ ಹತ್ರ ಪರ್ಚೇಸ್ ಮಾಡಿದ್ದು. ABC ಹತ್ರ 30,000 ಮಾತ್ರ ಪರ್ಚೇಸ್ ಮಾಡಿದ್ದು, ಅದರಲ್ಲಿ ಎಲ್ಲ ಕೊಡಲಿಲ್ಲ, 10,000 ಪೇ ಮಾಡಿದ್ದು. ಸೊ ಪೇ ಮಾಡಿದರೆ ಒಂದು ಸಿಂಡಿಕೇಟ್ ಬ್ಯಾಂಕ್ ಚೆಕ್ ಪೇ ಮಾಡಿದ್ದು, ಸೊ ಅದರಿಂದ ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್ ಒಂದು ಆಗ್ತದೆ ಮತ್ತು ABC ಲಿಮಿಟೆಡ್ ಆಗ್ತದೆ. ಎರಡೂ ಕೂಡ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿ ಆಗಿದೆ, ಪುನಃ ಕ್ರಿಯೇಟ್ ಮಾಡಲಿಕ್ಕಿಲ್ಲ. ₹2,250 ಪೇಯ್ಡ್ ಫಾರ್ ಸ್ಯಾಲರಿ ಬೈ ಸಿಂಡಿಕೇಟ್ ಬ್ಯಾಂಕ್ ಚೆಕ್. ಇದರಲ್ಲಿ ಕೂಡ ಒಂದು ಸ್ಯಾಲರಿ ಅಕೌಂಟ್ ಆಗ್ತದೆ, ಒಂದು ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್ ಆಗ್ತದೆ. ಸೊ ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೇವೆ. ಸ್ಯಾಲರಿ ಕೊಡುವಂಥದ್ದು, ಆಗ ನಾನು ಹೇಳಿದ್ದೇನೆ ಸ್ಯಾಲರಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿರ್ತದೆ. ವರ್ಕರ್ಸಿಗೆ ಕೊಡುವಂಥ ಸ್ಯಾಲರಿ, ಎಂಪ್ಲಾಯೀಸಿಗೆ ಕೊಡುವಂಥ ಸ್ಯಾಲರಿ, ಸೊ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಬೈಸೈಕಲ್ ಕಾಸ್ಟಿಂಗ್ ₹3,200 ಪರ್ಚೇಸ್ಡ್ ಟು ಡೆಲಿವರ್ ದ ಸಾರಿ. ಇದು ನಾವು ಬಿಸ್ನೆಸ್ ಪರ್ಪಸ್ಸಿಗೆ ಯೂಸ್ ಮಾಡೋದು, ಮೀನ್ಸ್ ನಮ್ಮ ರೀಸೇಲ್ ಮಾಡಲಿಕ್ಕೆ ಅಲ್ಲ, ನಮಗೆ ಸಾರಿಯನ್ನು ಬೇರೆ ಬೇರೆಯವರಿಗೆ ಡೆಲಿವರಿ ಮಾಡಲಿಕ್ಕೆ ನಾವು ಒಂದು ಬೈಸೈಕಲನ್ನು ಪರ್ಚೇಸ್ ಮಾಡಿದ್ದು. ಸೊ ಅದರಿಂದ ಅದು ಕ್ಯಾಶ್ ಕೊಟ್ಟು ನಾವು ಪರ್ಚೇಸ್ ಮಾಡಿ ತರೋದು. ಒಂದು ಬೈಸೈಕಲ್ ಅಕೌಂಟ್ ಅಂತ ಕೊಡ್ಬೋದು ಅಥವಾ ವೆಹಿಕಲ್ ಅಕೌಂಟ್ ಕೊಡ್ಬೋದು. ಬೇರೆ ಬೇರೆ ವೆಹಿಕಲ್ಸ್ ನಾವು ಪರ್ಚೇಸ್ ಮಾಡೋದಾದರೆ, ಎಲ್ಲ ವೆಹಿಕಲ್ಸ್ ಒಂದೇ ಅಕೌಂಟ್ನ ಅಂಡರ್ ಬರುವುದಾದರೆ ವೆಹಿಕಲ್ ಅಕೌಂಟ್ ಅಂತ ಕೊಡೋದು. ಅದನ್ನು ನಾವು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ದು, ಕ್ಯಾಶ್ ಆಲ್ರೆಡಿ ಕೊಟ್ಟಿದೆ. ಸೊ ವೆಹಿಕಲ್ ಅಕೌಂಟ್ ಅಂತ ಹೇಳಿದರೆ ಅದು ಎಕ್ಸ್ಪೆನ್ಸ್ ಆಗುವಂಥದ್ದು, ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಪುನಃ ₹20,000 ಸಾರಿ, ಇಲ್ಲಿ ₹13,500 ಸಾರಿ ಸೋಲ್ಡ್ ಟು ರಾವ್ ಆ್ಯಂಡ್ ಕಂಪೆನಿ ಬೈ ಕ್ಯಾಶ್ ಕೊಟ್ಟು ಸೇಲ್ ಮಾಡಿದ್ದು. ಸೊ ಅದರಿಂದ ನಾವು ಒಂದು ಕ್ಯಾಶ್ ಅಕೌಂಟ್ ಆಗ್ತದೆ, ಒಂದು ರಾವ್ ಆ್ಯಂಡ್ ಕಂಪೆನಿ ಆಗ್ತದೆ ಮತ್ತು ಒಂದು ಸೇಲ್ಸ್ ಆಗ್ತದೆ. ಆದರೆ ನಾವು ರಾವ್ ಆ್ಯಂಡ್ ಕಂಪೆನಿ ತಗೊಳ್ಬೇಕು ಹೇಳಿಲ್ಲ, ಯಾಕೆ? ಅವರಿಗೆ ನಾವು ಕ್ಯಾಶ್ ಕೊಟ್ಟು ಸೇಲ್ ಮಾಡಿದ್ದು, ಅವರು ನಮಗೆ ಸೇಲ್ ಮಾಡಿದ ಕೂಡಲೇ ಕ್ಯಾಶ್ ಕೊಟ್ಟಿದ್ದಾರೆ. ಸೊ ಅದರಿಂದ ಒಂದು ಸೇಲ್ಸ್ ಅಕೌಂಟ್ ಆಗ್ತದೆ ಮತ್ತು ಒಂದು ಕ್ಯಾಶ್ ಅಕೌಂಟ್ ಆಗ್ತದೆ. 13,500 ಅವರು ಡೈರೆಕ್ಟ್ ನಮಗೆ ಕ್ಯಾಶ್ ಕೊಟ್ಟರು. ಸೇಲ್ಸ್ ಅಕೌಂಟ್ ನಾವು ಕ್ರಿಯೇಟ್ ಮಾಡಬೇಕು. ಸೊ ಸೇಲ್ಸ್ ಅಕೌಂಟ್ ಒಂದು ಕ್ರಿಯೇಟ್ ಮಾಡಲಿಕ್ಕೆ ಇಲ್ಲಿ ಇದೆ, ಮಾಡಲಿಲ್ಲ. ಸೊ ಸೇಲ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಸೇಲ್ಸ್ ಅಕೌಂಟ್ನ ಅಂಡರ್ ಬರ್ತದೆ. ನೆಕ್ಸ್ಟ್ ಪುನಃ ₹20,000 ಸಾರಿ ಸೋಲ್ಡ್ ಟು ರಾವ್ ಆ್ಯಂಡ್ ಕಂಪೆನಿ ಆ್ಯಂಡ್ ರಿಸೀವ್ಡ್ 5,500 ಫಾರ್ ದ ಸೇಮ್, ರಿಮೈನಿಂಗ್ ವಿಲ್ ಬಿ ಪೆಂಡಿಂಗ್. ಇವಾಗ 20,000 ಇದ್ದು ಸಾರಿಯನ್ನು ನಾವು ಸೇಲ್ ಮಾಡಿದೆವು ರಾವ್ ಆ್ಯಂಡ್ ಕಂಪೆನಿಗೆ, ಆದರೆ ಅವರು ಅಮೌಂಟು ಕೊಟ್ಟಿಲ್ಲ. ಸೊ ಅದರಿಂದ ರಾವ್ ಆ್ಯಂಡ್ ಕಂಪೆನಿ ಕ್ರಿಯೇಟ್ ಮಾಡಬೇಕು. ಮತ್ತು ಒಂದು ಸೇಲ್ಸ್ ಆಲ್ರೆಡಿ ನಾವು ಕ್ರಿಯೇಟ್ ಮಾಡಿದ್ದೇವೆ. ರಾವ್ ಆ್ಯಂಡ್ ಕಂಪೆನಿ ಅವರು ಸನ್ಟ್ರಿ ಡೆಟರ್ಸ್ ಆಗಿರ್ತಾರೆ, ಅವರಿಗೆ ನಾವು ಕೊಡಬೇಕು ಆಗ್ತದೆ. ಸೊ ನೆಕ್ಸ್ಟ್ ಅವರು ಎಷ್ಟು ಕೊಟ್ಟರು ನಮಗೆ? 5,500 ಕೊಟ್ಟರು. 20,000ಅಲ್ಲಿ ಮೊದಲು ಸೇಲ್ ಮಾಡಿದ್ರಲ್ಲಿ ಎಲ್ಲ ಕೊಟ್ಟಿದ್ದರು, ಇಲ್ಲಿ ನಿಮಗೆ 5,500 ಕೊಟ್ಟರು. ಸೊ ಅದರಿಂದ ಅದು ಕ್ಯಾಶ್ ಮತ್ತು ಕ್ಯಾಶ್ ಅಕೌಂಟ್ ಆಗ್ತದೆ ಮತ್ತು ರಾವ್ ಆ್ಯಂಡ್ ಕಂಪೆನಿ ಆಗ್ತದೆ. ರಾವ್ ಆ್ಯಂಡ್ ಕಂಪೆನಿ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೇವೆ, ಕ್ಯಾಶ್ ಕೂಡ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ₹2,250 ವಿಡ್ರಾನ್ ಫ್ರಮ್ ಸಿಂಡಿಕೇಟ್ ಬ್ಯಾಂಕ್ ಅಂತ ಉಂಟು. ಸಿಂಡಿಕೇಟ್ ಬ್ಯಾಂಕಿಂದ ನಾವು ವಿಡ್ರಾ ಮಾಡಿದ್ದು, ಕ್ಯಾಶ್ ವಿಡ್ರಾ ಮಾಡೋದು. ಸೊ ಕ್ಯಾಶ್ ಅಕೌಂಟ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಆಗ್ತದೆ, ಎರಡು ಸಹ ಕ್ರಿಯೇಟ್ ಮಾಡಿದ್ದೇವೆ. ಸೊ ಈ ಇಷ್ಟೂ ಟ್ರಾನ್ಸಾಕ್ಷನ್ಸಲ್ಲಿ ನಮಗೆ ಒಂದೇ ಐಟಮ್ ಇರೋದು ಸಾರಿ. ಸೊ ಅದನ್ನು ನಾವು ಗ್ರೂಪ್ ಮಾಡಿ ಮಾಡಬೇಕು ಹೇಳಿಲ್ಲ, ತುಂಬ ಐಟಮ್ಸ್ ಇದ್ದರೆ ಮಾತ್ರ ಗ್ರೂಪ್ ಮಾಡಿ ನಾವು ಕ್ಯಾಟಗರಿ ಪ್ರಕಾರ ಐಟಮ್ಸನ್ನು ಕ್ರಿಯೇಟ್ ಮಾಡೋದು. ಇವಾಗ ನಾವು ಇದನ್ನು ಪ್ರೈಮರಿ ಐಟಮ್ ಆಗಿಯೇ ಕ್ರಿಯೇಟ್ ಮಾಡ್ಬೋದು. ಸಾರಿ ಪ್ರೈಮರಿ ಐಟಮ್, ಒಂದು ಇನ್ವೆಂಟರಿ ಇನ್ಫಾರ್ಮೇಷನನ್ನು ಕ್ರಿಯೇಟ್ ಮಾಡಬೇಕು ನಾವು. ಸೊ ಹೇಗೆ ಕ್ರಿಯೇಟ್ ಮಾಡೋದು ನೆಕ್ಸ್ಟ್ ನಾವು ನೋಡುವ. ನೆಕ್ಸ್ಟ್ ಇದರದ್ದು ವೋಚರ್ ಎಂಟ್ರಿ ನಾವು ಬರೀಬೇಕು. ವೋಚರ್ ಎಂಟ್ರಿ ಹೇಗೆ ಬರೆಯೋದು? ನೀವು ಕ್ರಿಯೇಟ್ ಮಾಡಿದ ಎಲ್ಲ ಬಿಸ್ನೆಸ್ ಟರ್ಮ್ಸನ್ನು
ಅಕೌಂಟಿಂಗ್ ಟರ್ಮ್ಸನ್ನು ಡೆಬಿಟ್ ಯಾವುದು ಕ್ರೆಡಿಟ್ ಯಾವುದು ಅಂತ ನೀವು ಬರೀಬೇಕು. ಸೊ ಈಗ ನೋಡಿ, ಫಸ್ಟ್ ಇಲಸ್ಟ್ರೇಷನಲ್ಲಿ ಸಿಂಡಿಕೇಟ್ ಬ್ಯಾಂಕ್, ಕ್ಯಾಶ್ ಮತ್ತು ಕ್ಯಾಪಿಟಲ್ ಅಂತ ಬಂತು. ಇದು ಬಿಸ್ನೆಸ್ಸಿಗೆ ಬಂದಂಥ ಥಿಂಗ್ಸ್. ಅದರಿಂದ ಅದು ನಾನು ಆಲ್ರೆಡಿ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸಲ್ಲಿ ಕೊಟ್ಟಿದ್ದೇನೆ. ಲೆಜ್ಜರ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಮೂರನ್ನು ಸಹ ಓಪನಿಂಗ್ ಬ್ಯಾಲೆನ್ಸಲ್ಲಿ ಕೊಟ್ಟಿದ್ದೇನೆ. 2,50,000 ಸಿಂಡಿಕೇಟ್ ಬ್ಯಾಂಕ್ ಚೆಕ್, 10,000 ಕ್ಯಾಶ್, ಟೋಟಲ್ ಕ್ಯಾಪಿಟಲ್ ಬಿಸ್ನೆಸ್ಸಿಗೆ ಬಂದಂಥದ್ದು 2,60,000. ಸೊ ಇದರದ್ದು ವೋಚರ್ ನೀವು ಬರೀಬೇಕು ಹೇಳಿ ಇಲ್ಲ. ಸಪೋಸ್ ನೀವು ವೋಚರ್ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಓಪನಿಂಗ್ ಬ್ಯಾಲೆನ್ಸ್ ಬರೀಲಿಲ್ಲ ಹೇಳಿ, ಆದರೆ ನೀವು ಇಲ್ಲಿ ರಿಸೀಪ್ಟ್ ವೋಚರಲ್ಲಿ ನೀವು ವೋಚರನ್ನು ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್, ಸಾರಿ ಕಾಸ್ಟಿಂಗ್ ₹25,000 ಪರ್ಚೇಸ್ಡ್ ಫ್ರಾಮ್ XYZ ಕಂಪೆನಿ. ಆಲ್ರೆಡಿ ನಾನು ಹೇಳಿದ್ದೇನೆ, ಪರ್ಚೇಸ್ ಅಕೌಂಟ್ ಮತ್ತು XYZ ಕಂಪೆನಿ ಅಕೌಂಟ್ ಬರ್ತದೆ. ಇದರಲ್ಲಿ ಡೆಬಿಟ್ ಏನಾಗ್ತದೆ, ಕ್ರೆಡಿಟ್ ಏನಾಗ್ತದೆ ನೀವು ನೋಡಬೇಕು. ಯಾವಾಗಲೂ ಪರ್ಚೇಸ್ ಅಕೌಂಟ್ ಡೆಬಿಟ್ ಆಗ್ತದೆ, ಅವರು ಕ್ರೆಡಿಟ್ ಆಗ್ತಾರೆ. ಸೊ ಅದರಿಂದ ಪರ್ಚೇಸ್ ಅಕೌಂಟು, ಪರ್ಚೇಸ್ ವೋಚರನ್ನು ನಾವು ಕ್ರಿಯೇಟ್ ಮಾಡಬೇಕು. ಪರ್ಚೇಸ್ ವೋಚರ್ ಅದು F9 ಪ್ರೆಸ್ ಮಾಡಿದಾಗ ನಿಮಗೆ ಬರ್ತದೆ ಪರ್ಚೇಸ್ ವೋಚರ್ ಟ್ಯಾಲಿಯಲ್ಲಿ. ಸೊ ಡೆಬಿಟ್ ಏನಾಗ್ತದೆ, ಪರ್ಚೇಸ್ ಅಕೌಂಟ್ ಆಗ್ತದೆ 25,000. ಕ್ರೆಡಿಟ್ ಏನು ಆಗ್ತದೆ, XYZ ಕಂಪನಿ. ಇದರಲ್ಲಿ ನಿಮಗೆ ಮೇನ್ ಗೊತ್ತಿರುವಂಥದ್ದು ಯಾವುದು ಬಿಸ್ನೆಸ್ ಟರ್ಮ್ಸ್ ನೀವು ಕ್ರಿಯೇಟ್ ಮಾಡಲಿಕ್ಕೆ ಉಂಟು, ಯಾವುದು ಇನ್ವೆಂಟರಿ ಅಕೌಂಟ್ಸ್ ನಿಮಗೆ ಕ್ರಿಯೇಟ್ ಮಾಡಲಿಕ್ಕೆ ಉಂಟು, ಯಾವುದು ವೋಚರ್ ಎಂಟ್ರಿ ಕ್ರಿಯೇಟ್ ಮಾಡಲಿಕ್ಕೆ ಉಂಟು. ಸೊ ವೋಚರ್ ಎಂಟ್ರಿ ಯಾವ ಟೈಪಿದ್ದು ವೋಚರ್ ಬರ್ತದೆ, ಏನು ಡೆಬಿಟ್ ಆಗ್ತದೆ, ಏನು ಕ್ರೆಡಿಟ್ ಆಗ್ತದೆ, ಅದು ನಿಮಗೆ ಕರೆಕ್ಟ್ ಗೊತ್ತಿದ್ದರೆ ಯಾವ ರೀತಿಯ ಟ್ರಾನ್ಸಾಕ್ಷನ್ಸನ್ನು ಸಾಲ್ವ್ ಮಾಡ್ಬೋದು. ಥರ್ಡ್ ಒನ್ ನೋಡಿ, ₹6,625 ಪೇಯ್ಡ್ ಫಾರ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಇದು ಪೇ ಮಾಡಿದ್ದು, ಸೊ ಪೇಮೆಂಟ್ ವೋಚರ್ ಅಂತ ಬರ್ತದೆ. F5 ಫಂಕ್ಷನ್ ಕೀ. ಯಾವುದು ಡೆಬಿಟ್ ಆಗ್ತದೆ ಇದರಲ್ಲಿ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಈಸ್ ಅ ನಾಮಿನಲ್ ಅಕೌಂಟ್. ಎಕ್ಸ್ಪೆನ್ಸ್ ಆಗೋದು, ಸೊ ಎಕ್ಸ್ಪೆನ್ಸ್ ಆದದ್ದು ನಾಮಿನಲ್ ಅಕೌಂಟ್ ಪ್ರಕಾರ ಡೆಬಿಟ್. ಸೊ ಇಟ್ ಕಮ್ಸ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಡೆಬಿಟ್ ಆಗ್ತದೆ. ಕ್ಯಾಶ್ ಈಸ್ ಅ ರಿಯಲ್ ಅಕೌಂಟ್, ನಮ್ಮಿಂದ ಹೋಗುವುದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸಿಗೆ ನಾವು ಪೇ ಮಾಡುವಾಗ, ಸೊ ಕ್ಯಾಶ್ ಕ್ರೆಡಿಟ್ ಆಗ್ತದೆ. ನೆಕ್ಸ್ಟ್ ಫರ್ನಿಚರ್ ಕಾಸ್ಟಿಂಗ್ ₹52,000. ಸಿಂಡಿಕೇಟ್ ಬ್ಯಾಂಕಿದ್ದು ಚೆಕ್ಕನ್ನು ಕೊಟ್ಟು ಪೇ ಮಾಡಿ ಹಣವನ್ನು ನಾವು ಫರ್ನಿಚರ್ ತಂದದ್ದು. ಸೊ ಅದರಿಂದ ನಮಗೆ ಎರಡು ಟರ್ಮ್ಸ್ ಯಾವುದು, ಸಿಂಡಿಕೇಟ್ ಬ್ಯಾಂಕ್ ಮತ್ತು ಫರ್ನಿಚರ್. ಫರ್ನಿಚರ್ ನಮಗೆ ಬರ್ತದೆ ರಿಯಲ್ ಅಕೌಂಟ್ ಕಮ್ಸ್ ಇನ್ ಆದಾಗ ಫರ್ನಿಚರ್ ಅಕೌಂಟ್ ಡೆಬಿಟ್ ಆಗ್ತದೆ. ನಾವು ಪರ್ಚೇಸ್ ಮಾಡಿ ತಂದದ್ದು ಪೇಮೆಂಟ್ ವೋಚರ್, ಅದರಲ್ಲಿ ಫರ್ನಿಚರ್ ಡೆಬಿಟ್, ಸಿಂಡಿಕೇಟ್ ಬ್ಯಾಂಕಿಂದ ಹಣ ಹೋಗ್ತದೆ. ಸೊ ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗ್ತದೆ. ನೆಕ್ಸ್ಟ್ ಸಾರಿ ಕಾಸ್ಟಿಂಗ್ ₹30,000 ಪರ್ಚೇಸ್ ಫ್ರಾಮ್ ABC ಕಂಪನಿ ಲಿಮಿಟೆಡ್. ಫಸ್ಟಿಗೆ ಇದನ್ನು ನೋಡುವ. ಪರ್ಚೇಸ್ ವೋಚರ್ ಇದು, ಇದರಲ್ಲಿ ಎರಡು ವೋಚರ್ ಬರ್ತದೆ, ಒಂದು ಪರ್ಚೇಸ್ ಮತ್ತು ಒಂದು ನಾವು ಪೇ ಮಾಡಿದ್ದು 10,000. ಸೊ ಪೇಮೆಂಟ್ ವೋಚರ್. ಸೊ ಒಂದು ಪರ್ಚೇಸ್ ವೋಚರ್ ಏನಾಗ್ತದೆ, ಪರ್ಚೇಸ್ ಅಕೌಂಟ್ ಡೆಬಿಟ್ ಆಗ್ತದೆ. 30,000 ಇದು ಪರ್ಚೇಸ್ ಮಾಡಿದ್ದು. ಯಾರಿಂದ ಪರ್ಚೇಸ್ ಮಾಡಿದ್ದು, ABC ಕಂಪನಿಯಿಂದ ಪರ್ಚೇಸ್ ಮಾಡಿದ್ದು. ದ ಸನ್ರಿ ಕ್ರೆಡಿಟರ್ಸ್, ಸೊ ಅವರದ್ದು ಅಕೌಂಟ್ ಕ್ರೆಡಿಟ್ ಆಗ್ತದೆ 30,000. ಮತ್ತೇನು ಮಾಡಿದೆವು ನಾವು, 10,000 ಅವರಿಗೆ ಪೇ ಮಾಡಿದೆವು. ಪುನಃ ಪೇಮೆಂಟ್ ವೋಚರ್ ಬರ್ತದೆ, ಅವರಿಗೆ ಪೇ ಮಾಡಿದ್ದು F5. ಕ್ಯಾಶ್ ಪೇ ಮಾಡಿದ್ದು, ಕ್ಯಾಶ್ ಅಕೌಂಟ್ ರಿಯಲ್ ಅಕೌಂಟ್. ಸೊ ಯಾರಿಗೆ ಪೇ ಮಾಡಿದ್ದು, ಇವರಿಗೆ ಪೇ ಮಾಡಿದ್ದು. ಸೊ ಅದರಿಂದ ಇವರ ಅಕೌಂಟ್ ಡೆಬಿಟ್ ಆಗ್ತದೆ, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗ್ತದೆ. ಕ್ಯಾಶ್ ಗೋಸ್ ಔಟ್. ಅವರಿಗೆ ಪರ್ಸನಲ್ ಅಕೌಂಟ್, ದೇ ಆರ್ ದ ರಿಸೀವರ್ಸ್. ಸೊ ಅದರಿಂದ ಅವರು ಡೆಬಿಟ್ ಆಗ್ತಾರೆ. ನಾವು ಕ್ಯಾಶ್ ಕೊಡುವಂಥದ್ದು, ನಮ್ಮಿಂದ ಕ್ಯಾಶ್ ಹೋಗ್ತದೆ, ಕ್ಯಾಶ್ ಅಕೌಂಟ್ ಕ್ರೆಡಿಟ್. ಸೊ ಸಿಕ್ಸ್ತ್ ಒನ್ ನೋಡಿ, 2,250 ಪೇಯ್ಡ್ ಫಾರ್ ಸ್ಯಾಲರಿ, ಸಿಂಡಿಕೇಟ್ ಬ್ಯಾಂಕ್ ಚೆಕ್. ಎರಡು ಟರ್ಮ್ಸ್ ಯಾವುದು, ಸ್ಯಾಲರಿ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಚೆಕ್. ಸಿಂಡಿಕೇಟ್ ಬ್ಯಾಂಕ್ ಇಸ್ ಅ ಪರ್ಸನಲ್ ಅಕೌಂಟ್, ದೇ ಆರ್ ದ ಗೀವರ್ಸ್. ಸೊ ಅದರಿಂದ ಅವರು ಕ್ರೆಡಿಟ್ ಆಗ್ತಾರೆ. ಸ್ಯಾಲರಿ ಈಸ್ ಅ ಎಕ್ಸ್ಪೆನ್ಸ್ ಫಾರ್ ದಿ ಬಿಸ್ನೆಸ್. ಸೊ ನಾಮಿನಲ್ ಅಕೌಂಟ್ ಪ್ರಕಾರ ಎಕ್ಸ್ಪೆನ್ಸ್ ಡೆಬಿಟ್ ಆಗ್ತದೆ. ಸೊ ದಿಸ್ ಈಸ್ ಅ ಪೇಮೆಂಟ್. ಸೊ ಅದರಿಂದ ಪೇಮೆಂಟ್ ವೋಚರಿಗೆ ಬರ್ತದೆ. ಸ್ಯಾಲರಿ ಡೆಬಿಟ್ ಆಗ್ತದೆ, ಸಿಂಡಿಕೇಟ್ ಬ್ಯಾಂಕ್ ಕ್ರೆಡಿಟ್ ಆಗ್ತದೆ. ಸ್ಯಾಲರಿ ಈಸ್ ಅ ಎಕ್ಸ್ಪೆನ್ಸ್, ನಾಮಿನಲ್ ಅಕೌಂಟ್ ಪ್ರಕಾರ ಡೆಬಿಟ್. ಸಿಂಡಿಕೇಟ್ ಬ್ಯಾಂಕ್ ಪರ್ಸನಲ್ ಅಕೌಂಟ್, ದೇ ಆರ್ ದ ಗೀವರ್, ಸೊ ಕ್ರೆಡಿಟ್. ಸೆವೆಂತ್ ಒನ್, ಬೈಸೈಕಲ್ ಕಾಸ್ಟಿಂಗ್ ₹3,200 ಪರ್ಚೇಸ್ ಟು ಡೆಲಿವರಿ ದ ಸಾರಿ ಬೈ ಪೇಯಿಂಗ್ ಕ್ಯಾಶ್.
ಪೇ ಮಾಡಿದ್ದು ಕ್ಯಾಶ್, ಸೊ ಪೇಮೆಂಟ್ ವೋಚರ್. ಏನನ್ನು ಪರ್ಚೇಸ್ ಮಾಡಿದ್ದು ನಾವು ಬೈಸೈಕಲನ್ನು ಪರ್ಚೇಸ್ ಮಾಡಿದ್ದು. ಸೊ ಇಲ್ಲಿ ನಿಮಗೆ ಮೆಷಿನರಿ ಅಲ್ಲ, ವೆಹಿಕಲ್ ಅಕೌಂಟ್ ಬರ್ತದೆ. ವೆಹಿಕಲ್ ಅಕೌಂಟ್ ನಾವು ಪರ್ಚೇಸ್ ಮಾಡಿದ್ದು. ವೆಹಿಕಲ್ ಅಕೌಂಟ್ ಬರ್ತದೆ. ವೆಹಿಕಲ್ ನಮಗೆ ಬರ್ತದೆ, ಸೊ ಇಟ್ ಈಸ್ ಅ ರಿಯಲ್ ಅಕೌಂಟ್ ಕಮ್ಸ್ ಇನ್, ಸೊ ಡೆಬಿಟ್. ನಾವು ಏನು ಕ್ಯಾಶ್ ಪೇ ಮಾಡಿ ವೆಹಿಕಲನ್ನು ತಂದದ್ದು, ವೆಹಿಕಲ್ ಕಮ್ಸ್ ಇನ್ ಡೆಬಿಟ್. ಕ್ಯಾಶ್ ಆಲ್ಸೋ ರಿಯಲ್ ಅಕೌಂಟ್, ಇಟ್ ಗೋಸ್ ಔಟ್. ನಾವು ಕ್ಯಾಶನ್ನು ಕೊಟ್ಟು ತಂದದ್ದು, ಸೊ ಇಟ್ ಈಸ್ ಕ್ರೆಡಿಟ್. ನೆಕ್ಸ್ಟ್ 13,500 ಸಾರಿ ಸೋಲ್ಡ್ ಟು ರಾವ್ ಆ್ಯಂಡ್ ಕಂಪನಿ ಬೈ ಕ್ಯಾಶ್. ಇಲ್ಲಿ ನಿಮಗೆ ಎರಡು ಟರ್ಮ್ಸ್ ಸೇಲ್ಸ್ ಮತ್ತು ಕ್ಯಾಶ್ ಬರುವಂಥದ್ದು. ಸೇಲ್ಸ್ ಈಸ್ ಅ ರಿಯಲ್ ಅಕೌಂಟ್. ಸೇಲ್ ಮಾಡಿದಾಗ ನಮ್ಮಿಂದ ಗೂಡ್ಸ್ ಹೋಗುವಂಥದ್ದು, ಗೋಸ್ ಔಟ್. ಕ್ಯಾಶ್ ನಮಗೆ ಅವರು ಪೇ ಮಾಡಿದರು, ಕ್ಯಾಶ್ ಕಮ್ಸ್ ಇನ್, ಇಟ್ ಈಸ್ ಅ ರಿಯಲ್ ಅಕೌಂಟ್. ಸೊ ಕ್ಯಾಶ್ ಈಸ್ ಅ ಡೆಬಿಟ್ ಅಕೌಂಟ್. ಸೇಲ್ಸ್ ವೋಚರ್, ಕ್ಯಾಶ್ ಈಸ್ ಅ ಡೆಬಿಟ್ ಅಕೌಂಟ್, ಕ್ಯಾಶ್ ಕಮ್ಸ್ ಇನ್. ಸೇಲ್ ಮಾಡಿದಾಗ ನಮಗೆ ಕ್ಯಾಶ್ ಬರ್ತದೆ, ಸೊ ಗೂಡ್ಸ್ ಹೋಗ್ತದೆ ಸೇಲ್ ಮಾಡಿದ್ದು, ಸೊ ಸೇಲ್ಸ್ ಅಂತ ಹೇಳಿದರೆ ಗೋಸ್ ಔಟ್. ನೆಕ್ಸ್ಟ್ 20,000 ಸಾರಿ ಸೋಲ್ಡ್ ಟು ರಾವ್ ಆ್ಯಂಡ್ ಕಂಪನಿ. ಇಲ್ಲಿ ಕ್ಯಾಶ್ ಕೊಡಲಿಲ್ಲ, ಅದರಿಂದ ರಾವ್ ಆ್ಯಂಡ್ ಕಂಪನಿ ಮತ್ತು ಸೇಲ್ಸ್ ಎರಡು ಅಕೌಂಟ್. ಸೊ ಇದರಲ್ಲಿ ಸೇಲ್ಸ್ ಅಕೌಂಟ್ ರಿಯಲ್ ಅಕೌಂಟ್. ಸೇಲ್ ಮಾಡಿದಾಗ ಗೂಡ್ಸ್ ಹೋಗ್ತದೆ, ಗೋಸ್ ಔಟ್, ಸೊ ಇಟ್ ಈಸ್ ಕ್ರೆಡಿಟ್. ರಾವ್ ಆ್ಯಂಡ್ ಕಂಪನಿ ಪರ್ಸನಲ್ ಅಕೌಂಟ್, ದೇ ವಿಲ್ ಬಿ ದ ರಿಸೀವರ್. ನಾವು ಅವರಿಗೆ ಸೇಲ್ ಮಾಡಿದಾಗ ಅವರು ರಿಸೀವರ್, ಸೊ ಅದರಿಂದ ರಾವ್ ಆ್ಯಂಡ್ ಕಂಪನಿ ಡೆಬಿಟ್. ಸೊ ಇಲ್ಲಿ ಸೇಲ್ಸ್ ವೋಚರ್, ರಾವ್ ಆ್ಯಂಡ್ ಕಂಪನಿ ವಿಲ್ ಬಿ ದ ಡೆಬಿಟರ್, ಸೇಲ್ಸ್ ವಿಲ್ ಬಿ ಕ್ರೆಡಿಟ್. ನೆಕ್ಸ್ಟ್ ಫಾರ್ 5,500 ಪೇಯ್ಡ್ ರಿಸೀವ್ಡ್. ನಮಗೆ ಅವರು ಸೇಲ್ ಮಾಡಿದಾಗ ಎಲ್ಲ ಅಮೌಂಟ್ ಕೊಡಲಿಲ್ಲ, 20,000, 5,500 ಕೊಟ್ಟಿದ್ದು. ಸೊ ನಮಗೆ ರಿಸೀವ್ ಆಯಿತು, ಹಣ ಬಂತು. ಸೊ ಅದರಿಂದ ರಿಸೀಪ್ಟ್ ವೋಚರ್. ಸೊ ರಿಸೀಪ್ಟ್ ವೋಚರ್ ಪ್ರಕಾರ ಕ್ಯಾಶ್ ನಮಗೆ ಬಂತು, ರಿಯಲ್ ಅಕೌಂಟ್ ಕಮ್ಸ್ ಇನ್. ಯಾರು ಕೊಟ್ಟದ್ದು? ರಾವ್ ಆ್ಯಂಡ್ ಕಂಪನಿ ಕೊಟ್ಟದ್ದು. ದೇ ಆರ್ ದ ಗೀವರ್. ಪರ್ಸನಲ್ ಅಕೌಂಟ್ ಪ್ರಕಾರ ಗೀವರ್ ಕ್ರೆಡಿಟ್. ಸೊ ಕ್ಯಾಶ್ ವಿಲ್ ಬಿ ಡೆಬಿಟೆಡ್, ರಾವ್ ಆ್ಯಂಡ್ ಕಂಪನಿ ಕ್ರೆಡಿಟ್. ಸೊ ಲಾಸ್ಟ್ 2,250 ವಿತ್ಡ್ರಾ ಫ್ರಮ್ ಸಿಂಡಿಕೇಟ್ ಬ್ಯಾಂಕ್. ಸಿಂಡಿಕೇಟ್ ಬ್ಯಾಂಕಿಂದ ವಿತ್ಡ್ರಾ ಮಾಡಿದ್ದು. ಏನು ವಿತ್ಡ್ರಾ ಮಾಡಿದ್ದು? ಕ್ಯಾಶ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಆಗ್ತದೆ. ಕ್ಯಾಶ್ ಈಸ್ ರಿಯಲ್ ಅಕೌಂಟು ಕ್ಯಾಶ್ ಬಂದದ್ದು, ಆದದ್ರಿಂದ ಕಮ್ಸ್ ಇನ್, ಸೊ ಡೆಬಿಟ್ ಆಗ್ತದೆ. ಸಿಂಡಿಕೇಟ್ ಬ್ಯಾಂಕ್ ವಿಲ್ ಬಿ ದ ಪರ್ಸನಲ್ ಅಕೌಂಟ್. ನಾವು ಸಿಂಡಿಕೇಟ್ ಬ್ಯಾಂಕಿಂದ ವಿತ್ಡ್ರಾ ಮಾಡಿದಾಗ ದೇ ವಿಲ್ ಬಿ ದ ಗೀವರ್, ಸೊ ಅದರಿಂದ ಕ್ರೆಡಿಟ್ ಆಗ್ತದೆ. ಸೊ ಇಲ್ಲಿ ಬ್ಯಾಂಕಿದ್ದು ಯಾವುದೇ ಟ್ರಾನ್ಸಾಕ್ಷನ್ ಇದ್ದರೆ, ಬ್ಯಾಂಕಿಂದ ವಿತ್ಡ್ರಾ ಮಾಡೋದು, ಬ್ಯಾಂಕಿಗೆ ಡೆಪಾಸಿಟ್ ಮಾಡೋದು, ಅಥವಾ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ನಾವು ಟ್ರಾನ್ಸ್ಫರ್ ಮಾಡೋದು ಹೇಳಿ ಆದರೆ ಅದು ನಿಮಗೆ ಕಾಂಟ್ರಾ ವೋಚರಲ್ಲಿ ಬರ್ತದೆ, F4 ಕಾಂಟ್ರಾ ವೋಚರ್. ಸೊ ನಮಗೆ ಡೆಬಿಟ್ ಏನಾಗ್ತದೆ? ವಿತ್ಡ್ರಾ ಮಾಡಿದಾಗ ಕ್ಯಾಶ್ ಬರ್ತದೆ, ಸೊ ಕ್ಯಾಶ್ ಕಮ್ಸ್ ಇನ್, ರಿಯಲ್ ಅಕೌಂಟ್ ಪ್ರಕಾರ ಡೆಬಿಟ್. ಸಿಂಡಿಕೇಟ್ ಬ್ಯಾಂಕ್ ಈಸ್ ಅ ಪರ್ಸನಲ್ ಅಕೌಂಟ್, ದೇ ವಿಲ್ ಬಿ ದ ಗೀವರ್, ಸೊ ಇಟ್ ಈಸ್ ಕ್ರೆಡಿಟ್. ಈ ರೀತಿ ಇಷ್ಟನ್ನು ನೀವು ಏನು ಮಾಡಬೇಕಾಗ್ತದೆ? ನೀವು ಸಾಲ್ವ್ ಮಾಡಬೇಕು ಯಾವುದೇ ಅಕೌಂಟಿಂಗ್ ಮಾಡುವಾಗ. ಇಷ್ಟು ಮಾಡಿದ ಮೇಲೆ ನೀವು ಮತ್ತೆ ಏನು ಮಾಡ್ಬೋದು? ನಿಮಗೆ ಟ್ಯಾಲಿಯಲ್ಲಿ ಎಂಟ್ರಿ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಸೊ ಡೈರೆಕ್ಟಾಗಿ ನೀವು ಎಂಟ್ರಿ ಮಾಡ್ಬೋದು. ಹೇಳ್ತೇನೆ. ಸೊ ಫಸ್ಟಿಗೆ ನೀವು ಮ್ಯಾನ್ಯುವಲ್ ಆಗಿ ಎಕ್ಸಾಮಲ್ಲಿ ಆದರೆ ಪ್ರೊಸೀಜರ್ ರೈಟಿಂಗಿಗೆ ನೀವು ಇಷ್ಟನ್ನು ಬರೀಬೇಕು. ಫಸ್ಟಿಗೆ ಒಂದು ಸ್ಟೆಪ್ ಇದೆ, ಕಂಪೆನಿ ಕ್ರಿಯೇಟ್ ಮಾಡುವಂಥದ್ದು. ಅದು ನೆಕ್ಸ್ಟ್ ನಿಮಗೆ ಹೇಳ್ತೇನೆ. ಕಂಪೆನಿ ಕ್ರಿಯೇಟ್ ಮಾಡಿ ಆದಮೇಲೆ ಲೆಜರ್ ಅಕೌಂಟ್ಸ್ ಕ್ರಿಯೇಟ್ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸಸ್ ಇದ್ದರೆ ಕೊಡಬೇಕು. ಇಲ್ಲಿ ಕೂಡ ನೆಕ್ಸ್ಟ್ ಐಟಮ್ಸ್ ಕ್ರಿಯೇಟ್ ಮಾಡಬೇಕು. ಐಟಮ್ಸ್ ಕ್ರಿಯೇಟ್ ಮಾಡುವಾಗ ಸಹ ಯೂನಿಟ್ ಆಫ್ ಮೆಜರ್ ಮತ್ತು ಓಪನಿಂಗ್ ಬ್ಯಾಲೆನ್ಸ್ ಕೊಡಲಿಕ್ಕಿರ್ತದೆ. ಡಿಪೆಂಡ್ಸ್, ನೀವು ನಂಬರ್ಸಲ್ಲಿ KGsಲ್ಲಿ ಎಲ್ಲ ಪರ್ಚೇಸ್ ಮಾಡೋದಾದರೆ ಯೂನಿಟ್ ಆಫ್ ಮೆಜರ್ ಕೊಡಬೇಕು. ಸಪೋಸ್ ರುಪೀಸಲ್ಲಿ ಪರ್ಚೇಸ್ ಮಾಡೋದಾದರೆ ಬೇಕು ಹೇಳಿ ಇರುವುದಿಲ್ಲ. ಓಪನಿಂಗ್ ಬ್ಯಾಲೆನ್ಸ್ ಇದ್ದರೆ ಲಾಸ್ಟ್ ಮಂತಿಂದ ಈ ಮಂತಿಗೆ ಕಂಟಿನ್ಯೂ ಮಾಡೋದು ಆದರೆ ಓಪನಿಂಗ್ ಬ್ಯಾಲೆನ್ಸ್ ಇದ್ದರೆ ಇಲ್ಲಿ ನೀವು ಕೊಡೋದು.
ಲಾಸ್ಟಿಗೆ ವೋಚರ್ ಅಕೌಂಟ್ಸ್ ಕ್ರಿಯೇಟ್ ಮಾಡೋದು. ವೋಚರ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ನಿಮಗೆ ವೋಚರ್ ಟೈಪ್ ಗೊತ್ತಿರಬೇಕು, ಡೆಬಿಟ್ ಅಕೌಂಟಿಂಗ್ ಟರ್ಮ್ ಗೊತ್ತಿರಬೇಕು, ಕ್ರೆಡಿಟ್ ಅಕೌಂಟಿಂಗ್ ಟರ್ಮ್ಸ್ ಗೊತ್ತು ಇರಬೇಕು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಹೇಗೆ ಇದನ್ನು ಟ್ಯಾಲಿಯಲ್ಲಿ ಸಾಲ್ವ್ ಮಾಡ್ಬೋದು ಅದನ್ನು ನಾವು ನೋಡುವ. ಸೊ ಇವತ್ತಿಗೆ ಈ ಕ್ಲಾಸ್ ಇಲ್ಲಿ ಮುಗೀತು. ಥ್ಯಾಂಕ್ ಯು ವೆರಿ ಮಚ್.